ನಾಮಫಲಕಗಳಲ್ಲಿ 60% ಕನ್ನಡ ಕಡ್ಡಾಯಗೊಳಿಸಲು ತಹಸೀಲ್ದಾರ್, ಪುರಸಭೆ, ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಿ ಕನ್ನಡ ಬಳಕೆಯ ನಾಮಫಲಕ ಅಳವಡಿಕೆಗೆ ಸೂಚಿಸಿ ಅನುಷ್ಠಾನಕ್ಕೆ ತರುವಂತೆ ಒತ್ತಾಯಿಸಲಾಯಿತು. ಕರ್ನಾಟಕ ಪ್ರಜಾವೇದಿಕೆ ರಾಜ್ಯಾಧ್ಯಕ್ಷ ಜಿ ಮಂಜುನಾಥ ಗೌಡ ಮಾತನಾಡಿ, ರಾಜ್ಯದಲ್ಲಿ ಹುಟ್ಟಿ ಬೆಳೆದವರಾಗಲಿ ಹೊರ ರಾಜ್ಯದಿಂದ ಇಲ್ಲಿಗೆ ಬಂದು ಜೀವನ ನಡೆಸುತ್ತಿರುವ ಕನ್ನಡಿಗರೇ ಎಂದು ಭಾವಿಸಿದ್ದೇವೆ. ಕನ್ನಡ ನೆಲದಲ್ಲಿ ಕನ್ನಡಕ್ಕೆ ಮೊದಲ ಪ್ರಾಶಸ್ತ್ಯ. ಹಾಗೆಯೇ ಅನ್ನ ಕೊಡುವ ಈ ನೆಲದ ನಿಯಮ ಪಾಲನೆ ಮಾಡಬೇಕಾಗಿರುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದರು. ಏನು ಈ ದಿನ ಈ ರಾಜ್ಯದಲ್ಲಿ ಏನು ಆಗ್ತಾರ ಅಂತದನ್ನ ಎಲ್ಲ ಘಟನೆಗಳು ನೋಡ್ತಾ ಇದ್ದಾರೆ. ಏನು ಈ ಬೋರ್ಡ್ಗಳಿಗೆ ಹೋಗೋದು, ಕಲ್ಲು ಹೊಡೆಯುವಂಥದ್ದು, ಆಮೇಲೆ ಅಲ್ಲಿ ಬೋರ್ಡ್ಗಳಿರುವಂಥ ಗ್ಲಾಸ್ಗಳಿಗೆಲ್ಲ ಕಲ್ಲುಗಳು ಹೊಡೆಯುವಂಥದ್ದು, ಮಾಲುಗಳಿಗೆ ಕಣ್ಣು ಹೊಡೆಯುವಂಥದ್ದು ಇವೆಲ್ಲ ನಡೀತಾ ಇದ್ದಾವೆ. ಹಾಗಾಗಿ ಏನು ನಮ್ಮ ಜನನೇ ಅದನ್ನು ಎಚ್ಚೆತ್ತುಕೊಂಡು ಈ ಕನ್ನಡನ ಬೋರ್ಡ್ಗಳನ್ನ ಬದಲಾವಣೆ ಮಾಡಿಕೊಂಡ್ರೆ ಉತ್ತಮ ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ. ಹಾಗಾಗಿ ಈ ದಿನ ಶಾಂತಿಯುತವಾಗಿ ಒಂದು ಮನವಿನ ಏನು ಪುರಸಭಾ ಅಧಿಕಾರಿಗಳಿಗೆ, ಆಮೇಲೆ ಪೊಲೀಸ್ ಇಲಾಖೆಗೆ, ತಹಸೀಲ್ದಾರ್ ಅವರ ಒಂದು ಕಚೇರಿಗೆ, ಒಂದು ಶಿಕ್ಷಣ ಇಲಾಖೆಗೆ ಮನವಿನ ಸಲ್ಲಿಸ್ತಾ ಇದ್ದೀವಿ. ಮನವಿನ ಸಲ್ಲಿಸಿ ಒಂದು 15 ದಿನ ಗಡುವು ಕೊಟ್ಟು ಏನಾದರೂ ಬದಲಾವಣೆ ಮಾಡಿಲ್ಲ ಅಂದರೆ ನಾವು ಮತ್ತೆ ಹೋರಾಟಕ್ಕೆ ಇದೇ ರೀತಿಯಾಗಿ ಇಳಿಬೇಕಾಗ್ತದೆ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ವಿ ಪ್ರಸನ್ನಕುಮಾರ್, ಕೇಶವಗೌಡ, ವಿ ಜಯರಾಮ್, ಎಚ್ ಕೆ ಸುರೇಶ್, ಎಂ ಶಿವಕುಮಾರ್ ಇನ್ನೂ ಹಲವರು ಹಾಜರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.